ಹೌದು, ಹೀಗೆ ರಸ್ತೆ ಮಧ್ಯೆ ಬೈಕ್ ಸವಾರನೊಬ್ಬನನ್ನ ಅಡ್ಡಗಟ್ಟಿ ಜಮೀನಿನತ್ತ ಓಡಿ ಹೋದರೂ ಬಿಡದೆ ಮಚ್ಚ ಹಿಡಿದು ಬೆದರಿಸ್ತಾ ಆತನ ಬಳಿ ಇರುವಂತಹ ನಗದನ್ನ ಲೂಟಿ ಮಾಡ್ತಿರೋ ಕಳ್ಳ. ಇನ್ನು ಬೈಕ್ ಮೇಲೆ ಎಸ್ಕೇಪ್ ಆಗಲು ಸನ್ನದ್ಧನಾಗಿರೋ ಜೊತೆಗಾರ. ಈ ಕಳ್ಳರನ್ನ ಹಿಡಿಯೋಕೆ ಮುಂದಾದ ಸಾರ್ವಜನಿಕರು ಹಾಗೂ ಕಳ್ಳರ ಮಧ್ಯೆ ನಡೀತಾ ಇರೋ ಕಾಳಗದ CCTV ದೃಶ್ಯ. ಇವೆಲ್ಲ ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಶನಿವಾರ ಬೆಳಗ್ಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಕುಡುವತಿ ಗ್ರಾಮದಿಂದ ಹುರುಳುಗುರುಕಿ ಗ್ರಾಮಕ್ಕೆ ತೆರಳೋ ರಸ್ತೆ ಮಧ್ಯೆ ಈ ಘಟನೆ ನಡೆದಿದೆ. ಬೈಕ್ನಲ್ಲಿ ಬಂದಂತಹ ಇಬ್ಬರು ಯುವಕರು ನಡು ರಸ್ತೆಯಲ್ಲೇ ಮತ್ತೊಂದು ಬೈಕ್ ಸವಾರರನ್ನ ಅಡ್ಡಗಟ್ಟಿ ಅವರಿಗೆ ಮಚ್ಚು ತೋರಿಸಿ ಬೆದರಿಸಿ ಅವರ ಬಳಿ ಇದ್ದ ದುಡ್ಡನ್ನೆಲ್ಲ ದೋಚಿದ್ದಾರೆ. ಈ ಘಟನೆಯನ್ನ ಮಹಿಳೆಯೊಬ್ಬರು ಮೊಬೈಲ್ ಮೂಲಕ ರೆಕಾರ್ಡ್ ಮಾಡಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬೆಳಿಗ್ಗೆ 8:45 ಅರೌಂಡ್ ಕುಡುವತಿ ವಿಲೇಜಲ್ಲಿ ಒಂದು ರಾಬರಿ ಅಟೆಂಪ್ಟ್ ಆಗಿದೆ. ಈ ಫೈನಾನ್ಸರ್ದು ಕಲೆಕ್ಷನ್ ಮಾಡ್ತಾರೆ ಏಜೆಂಟ್, ಅವರು ಬೈಕಲ್ಲಿ ಹೋಗ್ತಾ ಇದ್ದಾರೆ. ಆ ಟೈಮ್ಗೆ ಅವರ ಹಿಂದೆಯಿಂದ ಬಂದು ಅಡ್ಡ ಹಾಕಿ ಅವ್ರಿಗೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅವರಿಂದ ಅವರು ಅರೌಂಡ್ 2-3,000 ಈ ಥರ ಹೇಳ್ತಾರೆ. ಆ ಟೈಮ್ಗೆ ಅವರ ಹತ್ರ ಜಾಸ್ತಿ ಕಲೆಕ್ಷನ್ ಮನಿ ಇಲ್ಲ. ಸೊ 2-3,000 ರುಪೀಸ್ ಅವರಿಂದ ಕಿತ್ಕೊಂಡು ಅವರು ಬಂದಿದ್ದಾರೆ. ಊರ ಜನರು ಕೂಡ ನೋಡಿದ್ದಾರೆ, ವಿಡಿಯೋ ವಗೇರ ಮಾಡಿದ್ದಾರೆ. ಆ ಟೈಮ್ಗೆ ಅಟೆಂಪ್ಟ್ ಆಗ್ತದೆ, ಆ ಟೈಮ್ಗೆ ವಿಡಿಯೋ ಮಾಡಿದ್ದಾರೆ. ಆಮೇಲೆ ಮೇ ಬಿ ಯಾರು ಇಲ್ಲಿ ಕುಡುವತಿಯಿಂದ ಟಿಲ್ ಮುದ್ದೇನಹಳ್ಳಿ ಫಾಲೋ ಕೂಡ ಮಾಡಿದ್ದಾರೆ ಅವರಿಗೆ. ಬಟ್ ಪೊಲೀಸ್ಗೆ ಮಾಹಿತಿ ಲೇಟ್ ಬಂದಿದೆ, ಪೊಲೀಸ್ಗೆ ಮಾಹಿತಿ ಕೊಡಲಿಲ್ಲ ಯಾರು ಊರ ಜನರು. ಸೊ ಈಗ ಇಲ್ಲಿ ಕೂಡ ನಮಗೆ ಈ ಸ್ಪಾಟ್ಗೆ ಮುದ್ದೇನಹಳ್ಳಿಯಲ್ಲಿ ನಾವು ಈಗ ಬಂದಿದ್ದೀವಿ, ನೆತ್ಕೊಂಡಿದ್ದೀವಿ. ಇಲ್ಲಿ ಕೂಡ ಅವರು ಬಂದು ಬೈಕ್ ಪಾರ್ಕ್ ಮಾಡಿ ಟೀ ಕೊಡ್ದಿದ್ದಾರೆ. ಅದು ಕೂಡ ನಮಗೆ ಮಾಹಿತಿ ಬಂದಿದೆ. ಆ ಟೈಮ್ಗೆ ನಮಗೆ ಹೇಗೆ ಬೇಗ ಮಾಹಿತಿ ಬಂದು ನಾವು ಅವರಿಗೆ ಫಾಲೋ ಕೂಡ ಮಾಡಿದ್ದೀವಿ. ದೇವಲಂದಿ ತನಕ ಒಂದು ಹೆಲ್ಮೆಟ್ ಸಿಕ್ಕಿದೆ, ಹೆಲ್ಮೆಟ್ ಬಿದ್ದಾಗಿ ಅವರು ಓಡ್ಬಿಟ್ಟಿದ್ದಾರೆ. ಸೊ ಈಗ ನಾವು ಪತ್ತೆ ಮಾಡ್ತಾ ಇದ್ದೀವಿ. ಬೈಕ್ ನಂಬರ್ ವಗೇರ ಎಲ್ಲ ಸಿಕ್ಕಿದೆ ನಮಗೆ. 100% ಅವರಿಗೆ ಅರೆಸ್ಟ್ ಮಾಡ್ತೀವಿ. ಅವ್ರು ಯಾವ ರೀತಿ ಥ್ರೆಟ್ ಮಾಡಿದ್ದಾರೆ ಸರ್? ನೋಡಿ, ಅವರ ಹತ್ರ ಒಂದು ಬುಚರಿಂಗ್ ನೈಫ್ ಥರ ಇತ್ತು, ಈ ಥರ ಒಂದು ಚಾಕು ಥರ ಇತ್ತು. ಸೊ ಅದನ್ನು ತೋರಿಸಿ ಅವರು ಕ್ಯಾಶ್ ತಗೊಂಡು ಹೋಗಿದ್ದಾರೆ ಅವರಿಂದ. ಇನ್ನು ಈ ಮಹಿಳೆ ಮಾಡಿದ್ದ ವಿಡಿಯೋ ವಾಟ್ಸಾಪ್ ಮೂಲಕ ಸ್ನೇಹಿತರು ಹಾಗೂ ಸಂಬಂಧಿಕರಿಗೆ ಕಳುಹಿಸಿದ್ದಾರೆ. ಈ ವಿಡಿಯೋವನ್ನು ನೋಡಿದ ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆಯ ಗೇಟ್ ಬಳಿ ಮೆಡಿಕಲ್ ಶಾಪ್ನ ಮಾಲೀಕ ಪ್ರದೀಪ್ ಪರಿಶೀಲನೆ ಮಾಡಿದಾಗ ರಾಬರಿ ಮಾಡಿರೋ ಇಬ್ಬರು ಹಾಗೂ ಬೈಕ್ ತಮ್ಮ ಮೆಡಿಕಲ್ ಶಾಪ್ ಮುಂಭಾಗದ ಅಂಗಡಿ ಮುಂದೆ ಇದ್ದ ನಂದಿನಿ ಬೂತ್ ಬಳಿ ಇರೋದು ಕಂಡಿದೆ. ಕೂಡಲೇ ಅಲರ್ಟ್ ಆಗಿ ಕುಡುವತಿ ಗ್ರಾಮಸ್ಥರಿಗೂ ಮಾಹಿತಿ ನೀಡಿ ಎಲ್ಲರೂ ಕಳ್ಳರ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಹೊಡೆದು ಹಿಡಿದುಕೊಳ್ಳಲು ಪ್ರಯತ್ನಿಸಿದ್ದಾರೆ. ಆದರೆ ಅಲರ್ಟ್ ಆಗಿರೋ ಕಳ್ಳರು ಸ್ಥಳೀಯರ ಜೊತೆ ಹೊಡೆದಾಟ ಬಡದಾಟ ಮಾಡಿಕೊಂಡು ಕೊನೆಗೆ ಮಚ್ಚು ತೋರಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನನ್ನ ಹೆಸರು ಪ್ರದೀಪ್ ಅಂತ, ನಮ್ಮ ಮೆಡಿಕಲ್ ಸ್ಟೋರ್ ಓನರ್ ನಾನು ಬೆಳಗ್ಗೆ ಡ್ಯೂಟಿಗೆ ಬಂದೆ. ಅಂದರೆ ನನ್ನ ಕೆಲಸಕ್ಕೆ ಬಂದೆ ಯಾವಾಗೂ ಬೆಳಗ್ಗೆ ಬರೋ ಥರ. ಈ ಥರ ಕುಡಿತಿಯಿಂದ ನಮ್ಮ ಫ್ರೆಂಡು ಒಬ್ರು ಇದ್ದರು. ಈ ಕುಡಿತಿ ಹುರುಳುಗುರ್ಕಿ ರೋಡಲ್ಲಿ ಏನಾಗಿದೆ ಅಂದರೆ ಒಂದು ರಾಬ್ರಿ ಆಗಿತ್ತು ಬೆಳಗ್ಗೆನೇ. ಆ ವಿಡಿಯೋನ ನನ್ನ ಫ್ರೆಂಡು ಕುಡಿತಿ ಅವರು ನನಗೆ ಕಳಿಸ್ಕೊಟ್ರು. ಅಣ್ಣ, ನೀವು ಬಿಸ್ನೆಸ್ ಮ್ಯಾನು, ಒಬ್ಬೊಬ್ಬರೇ ಓಡಾಡ್ತಾ ಇರ್ತೀರ, ಸ್ವಲ್ಪ ದುಡ್ಡು ಹುಷಾರು, ಇವತ್ತು ಬೆಳಗ್ಗೆ ರಾಬ್ರಿ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಇನ್ಫಾರ್ಮೇಷನ್ ಬಂತು. ಇನ್ಫಾರ್ಮೇಷನ್ ಬಂದಿದ್ದಾದಮೇಲೆ ಏನಾಯಿತು ಅಂದರೆ, ಇನ್ಫಾರ್ಮೇಷನ್ ಬಂದಿದ್ದ ತಕ್ಷಣ ರಾಬ್ರಿ ಮಾಡಿರೋರು ಇಬ್ಬರು ಕಳ್ಳರು ಇಲ್ಲೇ ಬಂದು ಬೈಕ್ ನಿಲ್ಲಿಸಿದ್ರು ಇಲ್ಲಿ ನಮ್ಮ ಅಂಗಡಿ ಮುಂದೆ. ನನಗೆ ಸ್ವಲ್ಪ ಹೊಡೀತು, ಇವರೇ ಇರ್ಬೋದಾ ಅವರು ಅಂತ ಹೇಳ್ಬಿಟ್ಟು ಅವ್ನು ಕಳಿಸಿದ್ದ ವೀಡಿಯೋನ 2 ಸರಿ ಕ್ರಾಸ್ ಚೆಕ್ ಮಾಡಿಕೊಂಡೆ. ಕ್ರಾಸ್ ಚೆಕ್ ಮಾಡ್ಕೊಂಡಾದ್ಮೇಲೆ ಏನಾಯಿತು ಅಂದರೆ, ನಾನು ಅಲ್ಲಿಗೆ ಹೋದೆ. ನಂದಿನಿ ಬೂತ್ ಅವರು ಇದ್ದರು, ಅವರು ಲೇಡೀಸ್ ಇದ್ದಾರೆ, ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ. ಯಾಕಂದರೆ ಅವ್ರು ಹೆಂಗಸ್ರಿದ್ದಾರೆ, ಅವ್ರ ಹತ್ರ ಏನಾದ್ರು ರಾಬ್ರಿ ಏನಾದ್ರು ಮಾಡಿದ್ರೆ ಅಂತ ಹೇಳ್ಬಿಟ್ಟು ಹೋದಾಗ ಅವ್ರಿಗೆ ತುಂಬ ಕ್ಲೋಸಾಗಿ ಕೂತ್ಕೊಂಡಿದ್ರು ಅವರು. ಸರಿ, ಇನ್ನು ಹೇಳಿದ್ರೆ ಎಲ್ಲಾದರೂ ಇದಾಗುತ್ತೆ, ಕೇಳಿಸ್ಕೊಬಿಡ್ತಾರೆ, ಓಡೋಗ್ಬಿಡ್ತಾರೆ, ಇಲ್ಲ ಏನೋ ಒಂದು ಮಾಡ್ತಾರೆ ಅಂತೇಳೋ ಭಯಕ್ಕೆ ನಾನೇನು ಮಾಡಿದೆ, ಅವ್ರಿಗೇನು ಹೇಳಲಿಲ್ಲ. ಒಂದು ಟೀ ತೊಗೊಂಡು ವಾಪಸ್ ಬಂದುಬಿಟ್ಟೆ. ನಾನು ಬಂದಿದ್ದ ತಕ್ಷಣ ಆಮೇಲೆ ಮತ್ತೆ ನನಗೆ ಯಾರು ವೀಡಿಯೋ ಕಳಿಸಿದ್ನೋ ಅವನಿಗೆ ನಾನು ಫೋನ್ ಮಾಡಿದೆ. ನೀನು ಹೇಳಿದವರು ಇಲ್ಲೇ ಇದ್ದಾರೆ ಕಣ, ಇಂಥ ಇಲ್ಲೇ ಸ್ಪಾಟಲ್ಲಿ ನಮ್ಮ ಅಂಗಡಿ ಮುಂದೆನೇ ಇದ್ದಾರೆ ಅಂತ ಹೇಳಿದ್ದಕ್ಕೆ ಅವನು, ಅಣ್ಣ ಅವ್ರನ್ನ ಅಲ್ಲೇ ನೋಡ್ಕೊ, ನಾನು ಇನ್ನೊಂದು 10-15 ನಿಮಿಷದಲ್ಲಿ ನಾವು ಅವರು ರಾಬ್ರಿ ಆಗಿರೋ ಕಡೆಯಿಂದ ಬರ್ತಾರೆ, 15 ನಿಮಿಷ ನೋಡ್ಕೊ ಅಂತ ಹೇಳಿದ್ರು. 15 ನಿಮಿಷ ನೋಡ್ಕೊಂಡಿದ್ರೆ ಅವರು ಬಂದರು, ಇವರು ಇಲ್ಲೇ ಇದ್ದರು. ಬಂದಿದ್ದ ತಕ್ಷಣ ಅವ್ರನ್ನ ಹಿಡ್ಕೊಳಕ್ಕೆ ಹೋದ್ವಿ, ಎಲ್ಲರೂ ಸೇರಿ ಬಂದಿದ್ದವರೆಲ್ಲ ಹಿಡ್ಕೊಳಕ್ಕೆ ಹೋದ್ವಿ. ಒಂದು ಏಟ್ ಹಾಕಿದ್ರು, ಒಬ್ಬ ಬಿದ್ದೋದ, ಇನ್ನೊಬ್ಬ ಇನ್ನೊಬ್ಬ ಏನು ಮಾಡ್ದ ಅಂದರೆ ಹಿಡ್ಕೊಳ್ಳೋ ಟೈಮ್ಗೆ ಕತ್ತಿ ತೆಗ್ದ. ಸೇಮ್ ಮುಂಚೆ ರಾಬ್ರಿಯಲ್ಲಿ ಏನು ಯೂಸ್ ಮಾಡಿದ್ನ ಕತ್ತಿ,
ಅದೇ ಕತ್ತಿನೇ ತೆಗೆದ್ಬಿಟ್ಟು ಜನಗಳ ಮುಂದೆ ಬಂದ. ನಾವು ಇಲ್ಲೇನಾದ್ರು ವೆಪನ್ ಏನಾದ್ರು ಸಿಗುತ್ತೇನೋ, ದೊಣ್ಣೆ ಗಿಣ್ಣೆ ಏನಾದ್ರು ಸಿಗುತ್ತೇನೋ ಅಂತ ಎತ್ಕೊಂಬರೋ ಅಷ್ಟರಲ್ಲಿ ಗಾಡೀಲಿ ಬೀಗ ಇತ್ತು, ಸ್ಟಾರ್ಟ್ ಮಾಡಿಕೊಂಡು ಹಂಗೆ ಹೊರಟೋದ್ರು. ಇದನ್ನು ನೋಡಿ ನಮಗೆ ಜನಗಳಿಗೆ, ಇಲ್ಲಿ ವ್ಯಾಪಾರ ಮಾಡೋರಿಗೆ, ಇಲ್ಲಿ ಓಡಾಡೋರಿಗೆ ಸ್ವಲ್ಪ ಭಯ ಆಗಿದೆ. ಯಾಕಂದರೆ ಅವರು ಅಷ್ಟೊಂದು ಸ್ವೇಚ್ಛೆಯಾಗಿ ಓಡಾಡ್ತಾ ಇದ್ದಾರೆ ಅಂದರೆ, ಇಷ್ಟೊಂದು ನಿರ್ಭೀತವಾಗಿ ರಾಬ್ರಿ ಮಾಡ್ತಾ ಇದ್ದಾರೆ ಅಂದರೆ, ನಾವು ದುಡ್ಕೊಂಡು ತಿನ್ನೋ ಜನಗಳಿಗಿಲ್ಲಿ ಏನು ಬೆಲೆ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ಲಸ್ಸು ಅವರಿಂದ ನಮ್ಗೆ ಎಷ್ಟು ಭಯ ಆಗಿದೆ, ನಾಳೆ ದಿನ ಅಂಗಡಿಗೆ ಬರಬೇಕಾ ಬೇಡವಾ ಅನ್ನೋ ಭಯನೂ ನಮ್ಗೆ ಆಗ್ತಾಯಿದೆ. ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ರಾಬ್ರಿ ಮಾಡಿಕೊಂಡು ಅಷ್ಟೊಂದು ಏನೋ ಒಂಥರ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಇವತ್ತು ರೌಡಿಗಳು, ಗುಂಡಾಗಳು. ಜನಗಳನ್ನ ಸಾಯಿಸೋಕ್ಕೂ ಏಸ್ತಾ ಇಲ್ಲ. ಅವರು ಬಂದಿದ ತಕ್ಷಣ ಮುಚ್ಚಿ ತೆಗಿತಾ ಇದ್ದಾರೆ. ನಾವೇನು ಮಾಡಬೇಕು, ಜನಗಳಾಗಿ ನಾವೇನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ನಾವು ಅವ್ರ ಥರ ಮುಚ್ಚುಗಳು ಇಟ್ಕೊಂಡು ಅವ್ರ ಮೇಲೆ ರಿವರ್ಸ್ ಅಟ್ಯಾಕ್ ಮಾಡಬೇಕಾ, ಇದು ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನಮಗಂತೂ ತುಂಬ ಭಯ ಆಗಿದೆ. ಅದೇ ಫಸ್ಟ್ ಟೈಮ್ ಅವ್ರು ಬಂದಾಗ ಮಾಮೂಲಿ ಎಲ್ಲರೂ ಬಂದಿದ್ದಾರೆ, ಎಲ್ಲೋ ಕುಡ್ಕೊಂಡು ಎದ್ದು ಬಂದಿದ್ದಾರೆ ಅಂತ ಕಾಫಿ ಟೀ ಕೊಟ್ವಿ. ಟೀ ಕೊಟ್ಟು 2 ಬನ್ ಕೇಳಿದರು, ಕೊಟ್ವಿ. ಕುಡ್ಕೊಂಡು ಒಂದು ವಾಟ್ರ್ ಬಾಟ್ಲ್ ಬೇಕು ಅಂದರು. ಎಷ್ಟಾಯ್ತು ಅಕ್ಕ ಅಂದರು. 40 ರೂಪಾಯಿ ಅಂತ. 40 ರೂಪಾಯಿ. ಫಸ್ಟ್ ಹಿಂದಿಯಲ್ಲಿ ಮಾತಾಡಿದರು, ಏನು ಬನ್ನು ಗುಲ್ಕನ್ ಬೇಕು ಅಂತ. ನಂಗೆ ಅರ್ಥ ಆಗಿಲ್ಲ. ಮತ್ತು ನಾನು ಅರ್ಥ ಮಾಡಿಕೊಂಡು ಬನ್ನು ಗುಲ್ಕನ್ನ ಅಂದೆ. ಹ್ಞೂ ಅಂದರು. ಹಾಕ್ಕೊಟ್ವಿ, ತಿಂದರು. ಮತ್ತು ಇನ್ನೊಬ್ಬ ಟೀ ಬೇಕು ಅಂದ, ಟೀ ಕೊಟ್ಟೆ. ಇನ್ನೊಬ್ಬನ ವಾಟ್ರ್ ಬಾಟ್ಲ್ ಬೇಕು ಅಂದ, ಕೊಟ್ಟೆ. ಎಷ್ಟು ಅಂದ್ರೆ 40 ರೂಪಾಯಿ ಅಂದು 40 ರೂಪಾಯಿ ಕೊಟ್ಬಿಟ್ರು. ಆಮೇಲೆ ಅಲ್ಲಿ ಕುತ್ಕೊಂಡು ಇನ್ನೊಬ್ರು ಯಾರೋ ಒಂದು ಬೀಡಿ ಇದೆಯಾ ಅಂತ ಕೇಳಿದ್ರು. ಇಲ್ಲ ನಮ್ಮ ಪಾರ್ಲರಲ್ಲಿ ನಾವು ಬೀಡಿ ಗುಟ್ಕ ಐಟಮ್ ಏನು ಮಾರಲ್ಲ ಅಂದ್ವಿ. ಮತ್ತು ಇನ್ನೊಬ್ಬನ ಕೊಟ್ಟ, ನಮ್ಮ ಹತ್ರ ಇದೆ ಕುಡಿ ಅಂತ. ಅವನು ತಗೊಂಡೋದ. ಇನ್ನೊಬ್ಬನ ಆವಾಗ ಹಿಂದಿಯಲ್ಲಿ ಮಾತಾಡಿದವರು ಕನ್ನಡದಲ್ಲಿ ಮಾತಾಡಿದರು, ಯಾಕೆ ಕೊಟ್ಟಿದ್ದು ಅವನಿಗೆ ಅಂತ. ಆವಾಗ ನಮ್ಮ ಡೌಟ್ ಬಂತು, ಕನ್ನಡನೇ ಬರಲ್ಲ ಅಂತವರು ಕನ್ನಡದಲ್ಲಿ ಮಾತಾಡಿದ್ರಲ್ಲ ಇವರು ಅಂತ. ಅವ್ರ ಕಡೆ ಒಂಚೂರು ಹಿಂಗೆ ನೋಡಿಕೊಂಡು ಅಷ್ಟೊತ್ತಿಗೆ ನಮ್ಮ ಕಸ್ಟಮರ್ ಇವರು ಕಾಫಿ ಟೀ ಕೇಳ್ತಾಯಿದ್ರು. ಅವ್ರು ಕೊಟ್ಟು ಹಿಂಗೆ ನೋಡ್ತಾ ಇದ್ವಿ. ಅಷ್ಟೊತ್ತಿಗೆ ಆ ಕಡೆಯಿಂದ ಯಾರೋ ಬಂದು ಸ್ಪ್ರೇ ಮಾಡಿದರು. ಆವಾಗ ಏನಕ್ಕೆ ಇವರು ಸ್ಪ್ರೇ ಮಾಡ್ತಾ ಇದ್ದಾರೆ, ಇವ್ರು ಯಾರು ಅಂತ ನಮ್ಗೆ ಅರ್ಥ ಆಗಿಲ್ಲ. ಆಮೇಲೆ ಅವರು ಆ ಕಡೆಯಿಂದ ಕಲ್ಲು ಎಸೆದಿದ್ರು, ಈ ಕಡೆಯಿಂದ ಇವರು ಹೆಲ್ಮೆಟ್ಟಿಂದ ಎಸೆದಿದ್ರು. ಮತ್ತು ಅವರು ಕಲ್ಲು ಎಸೆರಿತಾಯಿದ್ರು. ಅಷ್ಟೊತ್ತಿಗೆ ಇನ್ನೊಬ್ಬನ ಕೈಯಲ್ಲಿ ಇದಿತ್ತು, ಮಚ್ಚಿತ್ತು. ಆವಾಗ ಅರ್ಥ ಆಯ್ತು, ಓ ಇವ್ರು ಯಾರು ಕಳ್ಳರು ಅಂತ. ಬೈಕ್ ಹಾರ್ಕೊಂಡು ಹೋದ್ರು ಅಷ್ಟೇ. ಭಯ ಆಯಿತು. ಇವಾಗ್ಲೂ ಭಯನೇ ಅದು ನೆನೆಸ್ಕೊಂಡ್ರೆ. ಯಾವಾಗ ನಾವು ಆ ಥರ ಲೈವ್ ಶೋ ಯಾವಾಗ ನೋಡಿಲ್ಲಲ್ವಾ, ಅದಕ್ಕೆ ಭಯ ಆಯಿತು ಸ್ವಲ್ಪ. ಇಲ್ಲ ನಮ್ಮ ಮೇಲೆ ನಮ್ಮ ಕಡೆನೂ ಗಮನನೇ ಕೊಟ್ಟಿಲ್ಲ ಅವರು. ಅವ್ರು ಮಾಮೂಲಿ ಎಲ್ಲರೂ ಹೆಂಗೆ ಬಂದು ಕಾಫಿ ಟೀ ಕೇಳಿದ್ರು ಹಂಗೆ ಕೇಳಿದರು. ಹಿಂಗೆ ತೋರಿಸಿದ್ರು, ಹಿಂಗೆ ಗಾಡಿ ಹತ್ತೋವಾಗ ಮಚ್ಚಿಂಗೆ ತೋರಿಸಿದ್ರು. ಅವ್ರ ಅದೇ ಯಾರು ಬಂದಿದ್ರು ಅಟ್ಯಾಕ್ ಮಾಡೋಕ್ಕೆ ಅಂತ ಅವ್ರ ಮೇಲೆ ಇವರು. ಆವಾಗ ಗಾಡಿ ಸ್ಪೀಡಾಗಿ ಹೋಯಿತು. ಅಲ್ಲಿವರೆಗೂ ಅವ್ರು ಇದು ಸ್ಪ್ರೇ ಮಾಡಿದ್ರಲ್ವ, ಅದು ನಮ್ಗೆ ಆ ಘಾಟ್ ತಡ್ಕೊಳಕ್ಕಾಗಿಲ್ಲ. ಇಬ್ಬರು. ಇನ್ನು ಈ ನಂದಿನಿ ಬೂತ್ನಿಂದ ಎಸ್ಕೇಪ್ ಆದ ಕಳ್ಳರನ್ನ ಕೆಲವರು ಫಾಲೋ ಮಾಡಿದ್ರು. ಕಳ್ಳರು ಕೈಗೆ ಸಿಕ್ಕಿಲ್ಲ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಸಹ ಭೇಟಿ ನೀಡಿದ್ದು ಸ್ಥಳೀಯರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ರಾಬರಿಗೆ ಒಳಗಾದವರು ಖಾಸಗಿ ಫೈನಾನ್ಸ್ ಕಂಪನಿಗೆ ಸೇರಿದವರಾಗಿದ್ದು ಅವರನ್ನು ಫಾಲೋ ಮಾಡಿ ಈ ಕೃತ್ಯ ಎಸಗಿರಬಹುದು ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಕಳ್ಳರು ಕೃತ್ಯಕ್ಕೆ ಬಳಸಿರುವಂತಹ ಪೇಜರ್ ಯಮಹಾ ಗಾಡಿ ನಂಬರ್ ಸಹ ಫೇಕ್ ಆಗಿದೆ ಅಂತ ತಿಳಿದು ಬಂದಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ನಂದಿಗಿರಿಧಾಮ ಪೊಲೀಸರು ಕಳ್ಳರನ್ನ ಬೆನ್ನು ಹತ್ತಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.